ಕಡಿಮೆ ಆಗ್ಯದ. ಈ ಸಾರಿ ಏನಾಗಿದೆ, ಒಬ್ಬ ಜಿಲ್ಲಾಧಿಕಾರಿಗಳ ನೇರ ಸಹಕಾರದಿಂದ 300 ರೂಪಾಯಿ ರಾಜ್ಯಕ್ಕೆ ಸಿಕ್ಕದಂತಂದ್ರ, ನಾನು ಶಿವಾನಂದ ಪಾಟೀಲ್ ಇದ್ದಾಗ ಒಂದು ಮಾತು ಹೇಳಿದ್ದು ಬುದ್ಧಿ ವೇದಿಕೆ ಮ್ಯಾಗನ, ಇಂಥ ಜಿಲ್ಲಾಧಿಕಾರಿಗಳು 31 ಜಿಲ್ಲೆಗೆ ಸಿಕ್ಕರೆ ನೀವು ರಾಜಕಾರಣಿಗಳು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಅವರು ಬಹಳ ಆತ್ಮೀಯ. ಅದರ ಜಿಲ್ಲಾಧಿಕಾರಿಗಳಿಗೆ ಈ ಮಠಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು ಬುದ್ಧಿಯವರು, ಸರ್ವಧರ್ಮ ಸಮಾನತ್ವ ಜಗತ್ತಿಂದ ಹೇಳುದು ಬೇಡ, ಹಿಂದಿಂದ ಮುಂದಿಂದ ಬೇಡ. ನಮ್ಮ ಮೊಹಮ್ಮದ್ ರೋಷನ್ ಸಾಹೇಬ್ರಂಗ್ ಯಾರೇ ಬದುಕಿದ್ರಂದ್ರ ನಮ್ಮ ರಾಜ್ಯದ ಸರಳತೆಯು ಯಾವುದೋ ಧರ್ಮ ಜಾತಿ ಏನೋ ಇಲ್ಲಿ ಯಾವುದೇ ವ್ಯಕ್ತಿ ಹೋದ್ರು ಸಹಿತ ಕರೆದು ಸರಳವಾಗಿ ಏನು ನ್ಯಾಯ ಕೊಡಿಸಬೇಕಲ್ಲ ಸರ್ಕಾರದ ವತಿಯಿಂದ ಪರ್ಸನಲ್ ಆಗಿ ಭೇಟಿ ಅವ್ರು ನ್ಯಾಯ ಕೊಡಿಸ್ತಾರ. ಒಂದು ಮಾತು ಅವ್ರು ಹೇಳಿದ್ರು, ಈ ಮಠಕ್ಕೆ ಆಸ್ತಿ ಇಲ್ಲ ಅಂತೇಳಿ, ನೀವು ನಮ್ಮ ಜಿಲ್ಲೆ ಒಳಗೆ ಇರುತ್ತಾನ ಸರ್, ಈ ಮಠಕ್ಕೆ ನೀವ ನಮಗ ಆಸ್ತಿ. ಈ ಮಠದ ಪರವಾಗಿ ಕಾಯಂ ತಾವು ಕೂಡ ಇಲ್ಲಿ, ಯಾಕಂದ್ರೆ ಬಹಳ ಸಾಧನೆಯ ಮಠ ಅದ ಸರ್, ನಿಮ್ಮಂತವ್ರು ಬರ್ಬೇಕು, ನೀವು ಇನ್ನೂ ಎತ್ತರಕ್ಕೆ ಹೋಗ್ಬೇಕು. ಕನ್ನಡ ನಾಡಿನ ಪ್ರತಿಯೊಬ್ಬರ ಕಣ್ಣೀರು ಒರೆಸ್ತಕ್ಕಂಥ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರೋಷನ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ಬೆಳಗಾವಿ, ಇವರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸಮಾರಂಭದಲ್ಲಿ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ರಮೇಶ್ ಪಾತ್ರೊಟ್ ಗುರುಸ್ವಾಮಿಗಳು, ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಧಾರವಾಡದ ಪೂಜ್ಯರಿಂದ ಈಗ ವೇದಿಕೆಯಲ್ಲಿ ಉಪದೇಶಾಮೃತ ಕಾರ್ಯಕ್ರಮ ಮುಂದುವರಿತಾ ಇದೆ. ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ಮಹಾಭಾವ ಶಾಸ್ತ್ರಿ ಮಾತಿನ ಪ್ರಾರಂಭಕ್ಕಿಂತ ಮುಂಚೆವಾಗಿ ನನ್ನ ಮುನ್ನೋಳಿ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನೀವು ಅಲ್ಲೆಲ್ಲೇ ನಿಂತ್ಕೊಂಡು ಕೇಳೋಕ್ಕಿಂತ ಮನವಿ ವೇದಿಕೆ ಬೇಕಿರುವಂತ ಎಲ್ಲ ದುಮ್ಡಿ ಮಾಡ್ರಲ್ಲ ಅವಕಾಶ ಹೋಗ್ರಿ ಮರೆ ಸುತ್ತಮುತ್ತಲಿನ ಗ್ರಾಮಗಳ ಯಾವ ಮಟ್ಟಿಗೆ ತಂದೇನಂದ್ರೆ ನನಗೆ ನೋಡ್ಲಿಕ್ಕೆ 2 ಕಣ್ಣು ಸಾಧ್ಯ ಇಲ್ಲ. 5 ದಿನದ ಒಂದು ಮಹಾಪೂಜಾ, ಅದ್ಭುತವಾದಂತ ಈ ಮಹಾಪೂಜಾ. ಈ ಒಂದು ಮಹಾಪೂಜಾ ಮಾಡ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಶಕ್ತಿ ಇದಕ್ಕಿಂತ ಇನ್ನೂ ಉತ್ತರವಾಗಿ ಬೆಳಿತೈತಿ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಅರಿವಿ ಅನ್ನೋದು ಬಹಳ ಮುಖ್ಯ ಸ್ವಾಮಿ. ನೋಡ್ರಿ, ನೀವು ತಗೊಂಡದೊಂದು 20-25 ಸಾವಿರದ ಮೊಬೈಲ್ ಅನ್ನ ಅದು ಬಿದ್ರೆ ಹೊಡಿತೈತಿ ಅಂತೇಳಿ ಇದಕ್ಕೆ ಎಷ್ಟೋ ಕವರ್ ಹಾಕಿ ಮ್ಯಾಗಿಂದ ಹಾಕಿ ನೋಡ್ತಾರೆ. ಅದೇ ಈ ಯುವಕರು ಹೋಗ್ಬೇಕಾದ್ರೆ ಮೋಟರ್ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಒಂದು ಹೆಲ್ಮೆಟ್ ಹಾಕಂಗಿಲ್ಲ. ನಾಳೆ ಬಿದ್ರೆ ನಾವು ಸಾಯ್ತಿ ಅನ್ನೋದು ಕವರಿಸೋದಕ್ಕೆ ನಿಮ್ಗೆ ಇರಂಗಿಲ್ಲ. ಜೀವನ ಎಷ್ಟು ಮುಖ್ಯ ಅನ್ನೋದು ಮೊದಲು ಅದನ್ನ ತಿಳ್ಕೊಂಡು ಜನ್ಮ ಮಾಡ್ರಿ. ಅದೇ ಒಂದು ಇವತ್ತಿನ ಮುಂದೆ ನಡೆಯುವಂತ ಒಂದು ದಿನ, ಸಿದ್ದಾರೂಢನ ಜಾತ್ರೆ, ಸಿದ್ದಾರೂಢನ ಸೇವೆ ಹೇಗಿದ್ರು ಮಹಾಪುಣ್ಯಾತ್ಮರು ಅವ್ರು ಹೇಳ್ಬೇಕಾದ್ರೆ ಪೂಜ್ಯರು ಹೇಳ್ತಾರೆ, ಇಂತಿಂತ ಘಟನೆಗಳು ಆದ್ರೂ ಅವ್ರು ಯಾರಿಗೇನು ಬಟ್ ಮಾಡಿ ತೋರಿಸಲ್ಲ. ಅಂತ ಮಹಾತ್ಮನ ಒಂದು ಶಕ್ತಿ ಇನ್ನಷ್ಟು ಉತ್ತರವಾಗಿ ಬೆಳೀಲಿ. ಇದು ಮಠ ಇನ್ನಷ್ಟು ಹೆಚ್ಚಿನ ಮರದಿಂದ ಬರಲಿ. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಕೈ ಕೊಡಿಸ್ತಾರಂತಾರೋ, ನಾವು ಕೂಡ ನಿಮಗೆ ನಾವ್ ಏನ್ ಬೇಕಾದ್ರೂ ಶಕ್ತಿ ಪೂರ್ವಕವಾಗಿ ನಾವು ಕೈ ಜೋಡಿಸ್ತೇವೆ ಅಂತೇಳಿ ನನ್ನ 2 ಮಾತು. ಸ್ವಾಮಿ ಶರಣ. ಶ್ರೀಮಠದ ಭಕ್ತರ ಶಕ್ತಿಯೇ ಶ್ರೀಮಠದ ಆಸ್ತಿ. ಅಂತಹ ಶ್ರೀಮಠ ಉತ್ತರೋತ್ತರವಾಗಿ ಬೆಳೆಯಲಿ ಅಂತಕ್ಕಂಥ ಹಾರೈಸಿ ತಮ್ಮ ಉಪದೇಶಾಮೃತವನ್ನ ಕರುಣಿಸಿರ್ತಕ್ಕಂಥ ಸಂಪೂಜ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಗೌರವ ಸನ್ಮಾನ ಸಮಾರಂಭ ನೆರವೇರ್ತಾ ಇದೆ. ಮೊದಲಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಆಗಮಿಸಿ ಶ್ರೀಮಠದ ಉಭಯ ಶ್ರೀಗಳವರ ಕರ್ತೃ ಗದ್ದುಗೆಗೆ ವೈದಿಕತ್ವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ವೇದ ಮೂರ್ತಿಗಳಾಗಿರ್ತಕ್ಕಂತಹ ಮಂಜಯ್ಯ ಹಿರೇಮಠ್ ವೈದಿಕತ್ವರಿಗೆ ಈಗ ನಮ್ಮ ಶ್ರೀಮಠದ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ಮುಂದುವರಿತಾ ಇದೆ. ಫೋಟೋ ತೆಗಿಯಾಕ ಇಲ್ಲಿ ನೋಡ್ರಿ ಸರ್, ಎಷ್ಟು ಜನ ಮಂದಿ ಕುಳಿತರ ಇಲ್ಲ. ಅದರಂತೆ ವೇದ ಮೂರ್ತಿಗಳಾಗಿರ್ತಕ್ಕಂಥವರು ನಮ್ಮ ಶ್ರೀಮಠದ ಶ್ರೀಗಳವರಿಗೆ ಉತ್ತಮ ಒಡನಾಟವನ್ನ ಇರಿಸಿಕೊಂಡಿರ್ತಕ್ಕಂತಹ
ಪೂಜ್ಯ ಶ್ರೀ ರುದ್ರಯ್ಯ ಸ್ವಾಮಿಗಳು ಹಿರೇಮಠ ಸಾಕಿನ ಗರ್ಜೂರ್ ಇವರುಗಳಿಗೂ ಕೂಡ ಈಗ ಗೌರವ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಮುಂದುವರಿತಾ ಇದೆ. ನಿಂದ ಯಾಕೆ ಬರ್ಲಿಲ್ಲ ನೀವು? ನೀನ್ ಯಾಕೆ ಬರ್ಲಿಲ್ಲ ಅಂತ? ಹಾ ಹಾ ಎಲ್ಲಿ ಬಂದಿರ? ಎಂಟ ಮತ್ತ ಊಟಕ್ ಬರ್ಲಿಲ್ಲ ನೀವು ಪ್ರಸಾದಕ್ಕ? ಸಲ್ಲಿಸ್ತಾ ಇದ್ದೇವೆ. ಈಗ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಈಗ ಪಂಚ ಬದಲಾವಣೆಯೊಂದಿಗೆ ವೇದಿಕೆಯಲ್ಲಿ ನಮ್ಮ ಶ್ರೀಮಠದ ಪೀಠಾಧ್ಯಕ್ಷರಿಗೆ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣಪತಿ ನಾಯಕ್ ತಾಲೂಕಾ ಯೋಜನಾಧಿಕಾರಿಗಳು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಖಾನಾಪುರ್ ಇವರುಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ.